ಈ ಸಮ್ಮರ್ಗೆ ಒಂದು ರುಚಿಯಾಗಿರೋ ತಂಪಾಗಿರೋ ಒಂದು ಸಾರು ಹೇಳ್ಕೊಡ್ತಾ ಇದ್ದೀನಿ. ಅದು ಮೊಳಕೆ ಕಾಳು ಸಾರು. 3 ಥರ ಕಾಳು ತಗೊಳ್ಳಿ. ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು 3 ಥರ ಕಾಳನ್ನು ರಾತ್ರಿನೇ ನೆನೆಸಿ ಸೋರಾಕಿ ಬಟ್ಟೆಲಿ ಕಟ್ಟಿಟ್ಕೊಳ್ಳಿ. ಬೆಳಿಗ್ಗೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ನೋಡಿ, ಸಾರಂತೂ ಅದ್ಭುತವಾದ ಸಾರು, ಘಮ ಘಮ ಅನ್ನೋ ಸಾರು, ತುಂಬ ಚೆನ್ನಾಗಿರುತ್ತೆ. ನಮಸ್ಕಾರ, ನಾನು ವಿಜಯಲಕ್ಷ್ಮಿ. ವೆಲ್ಕಮ್ ಟು ವಿಜೂಸ್ ಕಿಚನ್. ಈಗ ಸಾರು ಹೇಗೆ ಮಾಡೋದು ಅಂತ ನೋಡೋಣವಾ? ಒಂದು ಬಾಣಲಿಗೆ 1.5-2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 6 ಎಸ್ಳು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಎಣ್ಣೆ ಹಾಕಿ ಘಮ ಬರೋವರೆಗೂ ಹುರ್ಕೊಳ್ಬೇಕು. ಕೆಂಪಗಾಗಬೇಕು ಈರುಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ, ನೋಡಿದ್ರಾ? ಈ ಥರ ಕಲರ್ ಚೇಂಜ್ ಆಗಬೇಕು. ಈಗ ನೋಡಿ, ಇಷ್ಟ ಆದರೆ ಸಾಕು. ಈ ಥರ ಕೆಂಪಗಾಗಬೇಕು ಈರುಳ್ಳಿ. ಉರಿ ಸಣ್ಣಗೆ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ನಾಟಿ ಕೊತ್ತಂಬರಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಘಮ. ಈಗ ಸ್ಟವ್ ಆಫ್ ಮಾಡಿ 1.5 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ. ಇದರಲ್ಲಿ ನಾನು ಹೆಚ್ಚು ಮಸಾಲೆ ಪದಾರ್ಥ ಯೂಸ್ ಮಾಡ್ತಾಯಿಲ್ಲ. ಚಕ್ಕೆ ಲವಂಗ ಅದೆಲ್ಲ ಏನೂ ಆಗ್ತಾಯಿಲ್ಲ. ಘಮ ಘಮ ಅನ್ನೋ ಸಾರು. ಈಗ ನಾನು 1.5 ಸ್ಪೂನಷ್ಟು ತುಪ್ಪ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕಿದ್ರೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಒಂದು ಹಸಿ ಈರುಳ್ಳಿನ ಒಂದು ಸ್ವಲ್ಪ ಖಾರದ ಪುಡಿಯಲ್ಲಿ ಕಲಿಸ್ಬಿಟ್ಟು ಹಾಕ್ಕೊಳ್ಳಿ. ಘಮ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಳು, ಎಲ್ಲ ಕಾಳು ಹಾಕಿರ್ತೀವಲ್ಲ, ಅದನ್ನು ಹಾಕಿ ಒಂದು 5 ನಿಮಿಷ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಿದ್ಮೇಲೆ ರುಬ್ಬಿರೋ ಖಾರ, ಒಂದೇ ಒಂದು ಟೊಮೆಟೊ, ಒಂದು ದಪ್ಪ ಹೋಳುಗಳು ಹಾಕಿ ಮಾಡಿ ಖಾರಕ್ಕೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ವಿಷಲ್ ಬರೆಸ್ಕೊಳ್ಳಿ. ನೋಡಿ, ಘಮ ಘಮ ಅಂತ ಇದೆ ಸಾರು. ನಾನಿಲ್ಲಿ ತೆಂಗಿನಕಾಯಿ ಇನ್ನೂ ಹಾಕಿಲ್ಲ. ಅದನ್ನು ಹಾಲು ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿನ ರುಬ್ಬಿ ಸೋಸ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹಾಕ್ಕೊಳ್ಬೇಕು. ಎಷ್ಟು ಘಮ ಘಮ ಅಂತ ಇರುತ್ತೆ ಸಾರು ಅಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಕೋದಕ್ಕಿಂತ ಕಾಯಿ ಹಾಲು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ಬಿಸಿ ಮುದ್ದೆಗೆ, ಚಪಾತಿ, ಪೂರಿ, ಇಡ್ಲಿ, ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಸಾರು. ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳ್ತೀರಲ್ವಾ? ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹೀಗೆ ನೋಡ್ತಾ ಇರಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.